ಇಲ್ಲಿಂದ 2400 ಕಿಲೋಮೀಟರ್ಸ್ ದೂರದಲ್ಲಿ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಒಂದು ವಿಚಿತ್ರವಾಗಿರುವಂಥ ಪರ್ವತ ಇದೆ. ಕೆಲವು ಜನ ಈ ಪರ್ವತದ ಒಳಗಡೆ ಏಲಿಯನ್ಸ್ ಇದಾವೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವು ಜನ ಈ ಪರ್ವತದ ಒಳಗಡೆ ಶಿವ ಮತ್ತು ಪಾರ್ವತಿ ಇದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ವಿಜ್ಞಾನಿಗಳು ಕೂಡ ಈ ಪರ್ವತದ ಬಗ್ಗೆ ರಿಸರ್ಚ್ ಮಾಡಿ ನಿಜವಾಗ್ಲೂ ಈ ಪರ್ವತದ ಒಳಗಡೆ ತುಂಬಾ ಪ್ಲೇಸ್ ಖಾಲಿ ಇದೆ, ಆ ಖಾಲಿ ಇರುವಂಥ ಸ್ಪೇಸಲ್ಲಿ ಯಾವುದಾದ್ರೂ ಜೀವಿಗಳು ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ವತವು ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದುವಾಗಿದೆ. ಆ್ಯಂಡ್ ಇದು ಈ ಪ್ರಪಂಚದಲ್ಲಿರುವಂಥ ಮೋಸ್ಟ್ ಮಿಸ್ಟೀರಿಯಸ್ ಆಗಿರುವಂಥ ಪ್ಲೇಸಸ್ ಒಂದಿಗೆ ಸಂಬಂಧ ಹೊಂದಿದೆ. ಆದ್ರಿಂದನೇ ಈ ಪರ್ವತವನ್ನ ಇವಾಗಿನವರೆಗೂ ಕೂಡ ಒಂದು ಬಾರಿನಾದ್ರೂ ಹತ್ತೋದಕ್ಕಾಗಿಲ್ವಂತೆ. ಆ್ಯಂಡ್ ಈ ಪರ್ವತವನ್ನ ಹತ್ತುವಾಗ ನಮ್ಮ ಉಗುರುಗಳು ಆ್ಯಂಡ್ ಕೂದಲು ತುಂಬಾ ಸ್ಪೀಡಾಗಿ ಬೆಳೆಯುತ್ತಂತೆ. ಅಂದ್ರೆ ಈ ಪರ್ವತದ ಮೇಲೆ ಟೈಮ್ ಟ್ರಾವೆಲಿಂಗ್ ಆಗುತ್ತಂತೆ. ಆ ಪರ್ವತ ಮತ್ಯಾವುದೋ ಅಲ್ಲ, ಅದು ಕೈಲಾಸ ಪರ್ವತ. ಈ ಕೈಲಾಸ ಪರ್ವತವು ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದ್ದು ಭಾರತ, ನೇಪಾಳ ಆ್ಯಂಡ್ ಚೀನಾ ದೇಶಗಳ ನಡುವೆ ಟಿಬೆಟಿಯನ್ ಪ್ರಸ್ಥಭೂಮಿಯಲ್ಲಿದೆ. ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಅಂದರೆ ಅದು ಮೌಂಟ್ ಎವರೆಸ್ಟ್. ಅಂದರೆ ಇದು ಜಸ್ಟ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಷ್ಟೇ ಅತ್ಯಂತ ಎತ್ತರವಾದ ಪರ್ವತ ಅಲ್ಲ, ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಪರ್ವತ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಇದು 8848 ಮೀಟರ್ ಎತ್ತರವಿದ್ದರೂ ಕೂಡ ಇದನ್ನು 2024ರವರೆಗೆ 12884 ಬಾರಿ ಸಕ್ಸಸ್ಫುಲ್ಲಾಗಿ ಹತ್ತಿದ್ದಾರೆ. ಆದರೆ ಇದೇ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂಥ ಈ ಕೈಲಾಸ ಪರ್ವತವು ಜಸ್ಟ್ 6638 ಮೀಟರ್ ಎತ್ತರವಿದ್ದರೂ ಕೂಡ ಇದನ್ನು ಇವಾಗಿನವರೆಗೂ ಒಂದು ಬಾರಿನಾದರೂ ಹತ್ತೋದಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ಕೈಲಾಸ ಪರ್ವತವು ಮೌಂಟ್ ಎವರೆಸ್ಟ್ ಪರ್ವತದಷ್ಟು ಎತ್ತರವಿಲ್ಲ. ಅಷ್ಟೇ ಯಾಕೆ, ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬರುವಂಥ ಅತ್ಯಂತ ಎತ್ತರವಾದ 10 ಪರ್ವತಗಳ ಲೀಸ್ಟನ್ನು ತಗೊಂಡ್ರೆ ಆ ಲೀಸ್ಟಲ್ಲಿ ಈ ಕೈಲಾಸ ಪರ್ವತವು ಎಲ್ಲಿಯೂ ಕೂಡ ಸಿಗಲ್ಲ. ಮತ್ತು ಯಾಕೆ ಈ ಪರ್ವತವನ್ನು ಇವಾಗಿನವರೆಗೂ ಒಂದು ಬಾರಿನಾದರೂ ಹತ್ತೋದಕ್ಕಾಗಿಲ್ಲ? 19ನೇ ಶತಮಾನದಲ್ಲಿ ರಷ್ಯಾದ ಕೆಲವು ಪರ್ವತಾರೋಹಿಗಳು ಈ ಪರ್ವತವನ್ನು ಹತ್ತೋದಕ್ಕಿಂತ ಹೋಗಿ ಇವರು ಈ ಪರ್ವತದ ಮೇಲೆ ನಾಪತ್ತೆಯಾಗಿದ್ದಾರಂತೆ. ಅದೇ ಥರ 20ನೇ ಶತಮಾನದಲ್ಲಿಯೂ ಕೂಡ ಸೈಬೀರಿಯಾದಿಂದ ಕೆಲವು ಪರ್ವತಾರೋಹಿಗಳು ಈ ಪರ್ವತವನ್ನು ಹತ್ತೋದಕ್ಕಿಂತ ಹೋದಾಗ ಅವರಿಗೆ ಈ ಪರ್ವತದ ಮೇಲೆ ಅವರ ಉಗುರುಗಳು ಆ್ಯಂಡ್ ಕೂದಲು ತುಂಬ ಸ್ಪೀಡಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅಂದರೆ 2 ವಾರಗಳಲ್ಲಿ ಬೆಳಿಬೇಕಾಗಿರುವಂಥ ಉಗುರುಗಳು ಆ್ಯಂಡ್ ಕೂದಲು ಈ ಪರ್ವತದ ಮೇಲೆ ಜಸ್ಟ್ 12 ಗಂಟೆಗಳಲ್ಲಿ ಬೆಳೆಯುತ್ತಂತೆ. ಆ್ಯಂಡ್ ಅವರ ವಯಸ್ಸು ಕೂಡ ತುಂಬ ಸ್ಪೀಡಾಗಿ ಹೆಚ್ಚಾಗ್ತಾ ಇತ್ತಂತೆ. ಅಂದರೆ ಒಂದು ರೀತಿಯಲ್ಲಿ ಈ ಪರ್ವತದ ಮೇಲೆ ಟೈಮ್ ತುಂಬ ಬೇಗ ಮೂವ್ ಆಗುತ್ತಂತೆ, ಅಂದರೆ ಟೈಮ್ ಟ್ರಾವೆಲಿಂಗ್ ನಡೆಯುತ್ತಂತೆ. ಆ್ಯಂಡ್ ಈ ಕೈಲಾಸ ಪರ್ವತವು ಎಷ್ಟು ಮಿಸ್ಟೀರಿಯಸ್ ಆಗಿದೆ ಅಂದರೆ ಈ ಪರ್ವತವನ್ನು ಹತ್ತುವಾಗ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಆಗೋದು, ನಡೀತಾ ಇರುವಂಥ ಡೈರೆಕ್ಷನ್ ಚೇಂಜ್ ಆಗೋದು, ಆ್ಯಂಡ್ ಈ ಪರ್ವತದ ಮೇಲೆ ತುಂಬ ಚೆನ್ನಾಗಿರುವಂಥ ವಾತಾವರಣವೂ ಕೂಡ ಸಡನ್ನಾಗಿ ತುಂಬ ಭಯಾನಕವಾಗಿ ಚೇಂಜ್ ಆಗ್ತಾ ಇರೋ ಥರ ಫೀಲ್ ಆಗುತ್ತಂತೆ. ಮತ್ತೆ ಇಷ್ಟೆಲ್ಲ ನಡೀತಾ ಇದೆ ಅಂದಮೇಲೆ ಈ ಥರ ಯಾಕೆ ನಡೀತಾ ಇದೆ ಆ್ಯಂಡ್ ಈ ಪರ್ವತವನ್ನು ಯಾಕೆ ಹತ್ತೋದಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ರೀಸನ್ಸ್ ಅಂತೂ ಬೇಕಲ್ವಾ? ಅದಕ್ಕೋಸ್ಕರನೇ 1999ರಲ್ಲಿ ರಷ್ಯಾದ ಸರ್ಜನ್ ಆ್ಯಂಡ್ ಆಪ್ಥಮಲಜಿಸ್ಟ್ ಎರ್ನಸ್ಟ್ ಮಾಲ್ಡಿಶ್ ಅವರು ಆ್ಯಂಡ್ ಅವ್ರ ಜೊತೆ ಕೆಲವು ವಿಜ್ಞಾನಿಗಳು ಸೇರಿ ಈ ಪರ್ವತದ ಬಗ್ಗೆ ರಿಸರ್ಚ್ ಮಾಡಿದಾಗ ಅವರಿಂದ ಈ ಪರ್ವತದ ಬಗ್ಗೆ ಎಂಥ ಶಾಕಿಂಗ್ ಮ್ಯಾಟರ್ ಹೊರಗಡೆ ಬರುತ್ತೆ ಅಂದರೆ ಈ ಕೈಲಾಸ ಪರ್ವತವು ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ತಯಾರಾಗಿಲ್ಲ. ಇದು ಸಾವಿರಾರು ವರ್ಷಗಳ ಹಿಂದೆ ಪುರಾತನ ಮಾನವರು ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ಇವರು ಇದನ್ನು 100ಕ್ಕಿಂತ ಹೆಚ್ಚು ಚಿಕ್ಕ ಚಿಕ್ಕ ಪಿರಮಿಡ್ಗಳಿಂದ ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಫೇಮಸ್ ಆಗಿರುವಂತಹ ಟಿಯಾಟಹುಕಾನ್ ಆ್ಯಂಡ್ ಗೀಜಾ ಪಿರಮಿಡ್ನೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ವಿಜ್ಞಾನಿ ಈ ಪರ್ವತದ ಒಳಗಡೆ ಟೊಳ್ಳಾಗಿದೆ, ಅಂದರೆ ಈ ಪರ್ವತದ ಒಳಗಡೆ ತುಂಬ ಸ್ಪೇಸ್ ಖಾಲಿ ಇದೆ. ಆ ಖಾಲಿ ಇರುವಂಥ ಸ್ಪೇಸಲ್ಲಿ ಯಾವುದಾದ್ರೂ ಜೀವಿಗಳು ಇರೋದಕ್ಕೆ ಚಾನ್ಸಸ್ ಇದೆ. ಯಾಕಂದರೆ ಈ ಪರ್ವತದ ಒಳಗಡೆಯಿಂದ ರಾತ್ರಿ ಟೈಮಲ್ಲಿ ತುಂಬ ವಿಚಿತ್ರವಾದಂಥ ಸೌಂಡ್ಸ್ ಕೇಳಿಸ್ತಾ ಇದ್ದಾವೆ ಅಂತ ತಮ್ಮ ಪುಸ್ತಕವಾಗಿರುವಂತಹ ವೇರ್ ಡು ವಿ ಕಮ್ ಫ್ರಮ್ ಅನ್ನೋ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. 1 ಸೆಕೆಂಡ್, ಈ ಎಲ್ಲ ವಿಜ್ಞಾನಿಗಳು ಈ ಪರ್ವತದ ಬಗ್ಗೆ ಇವಾಗ ರಿಸರ್ಚ್ ಮಾಡಿ ಈ ಪರ್ವತ ಆ ಥರ ಇದೆ, ಈ ಪರ್ವತ ಈ ಥರ ಇದೆ, ಈ ಪರ್ವತದ ಒಳಗಡೆ ಟೊಳ್ಳಾಗಿದೆ ಅಂತ ಏನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ಹಿಂದೂ ಪುರಾಣಗಳಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದರೆ ರಾಮಾಯಣದ ಉತ್ತರಕಾಂಡದ ಪ್ರಕಾರ ರಾವಣ ಅಲಕ ಅನ್ನೋ ರಾಜನನ್ನು ಸೋಲಿಸಿ ಅವನ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹೋಗ್ತಾ ಇರಬೇಕಾದ್ರೆ ಅವನು ಹಿಮಾಲಯ ಪರ್ವತ ಶ್ರೇಣಿಯನ್ನು
ಕ್ರಾಸ್ ಮಾಡಿ ಹೋಗ್ಬೇಕಾಗಿರುತ್ತೆ. ಇವನು ಈ ಹಿಮಾಲಯ ಪರ್ವತ ಶ್ರೇಣಿಯನ್ನ ಕ್ರಾಸ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಇವನಿಗೆ ಒಂದು ಸುಂದರವಾದ ಪರ್ವತ ಕಾಣಿಸುತ್ತೆ. ಅದೇ ಈ ಕೈಲಾಸ ಪರ್ವತ. ಆದರೆ ರಾವಣನಿಗೆ ಈ ಕೈಲಾಸ ಪರ್ವತದ ಮೇಲಿಂದ ಇದನ್ನ ಕ್ರಾಸ್ ಮಾಡಿ ಹೋಗೋದಕ್ಕಾಗಲ್ಲ. ರಾವಣ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಕೈಲಾಸ ಪರ್ವತದ ಮೇಲಿಂದ ಇದನ್ನ ಕ್ರಾಸ್ ಮಾಡಿ ಹೋಗೋದಕ್ಕಾಗದೇ ಇರೋದ್ರಿಂದ ಅಲ್ಲೇ ಇರುವಂತ ನಂದಿಯನ್ನ ಭೇಟಿ ಮಾಡಿ ಈ ಕೈಲಾಸ ಪರ್ವತದ ಮೇಲಿಂದ ಯಾಕೆ ಇದನ್ನ ಕ್ರಾಸ್ ಮಾಡಿ ಹೋಗೋದಕ್ಕಾಗಲ್ಲ ಅಂತ ಕೇಳ್ತಾನೆ. ಆಗ ನಂದಿಯು, ಇದು ಶಿವ ಮತ್ತು ಪಾರ್ವತಿ ಇರುವಂತ ಒಂದು ಅದ್ಭುತವಾದ ಪರ್ವತ. ಈ ಪರ್ವತದ ಒಳಗಡೆ ಶಿವ ಮತ್ತು ಪಾರ್ವತಿ ಇರೋದ್ರಿಂದ ಯಾರೇ ಆಗ್ಲಿ ಈ ಪರ್ವತದ ಮೇಲಿಂದ ಇದನ್ನ ಕ್ರಾಸ್ ಮಾಡಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಇಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದ್ರೆ, ಇದೊಂದು ಅದ್ಭುತವಾದ ಪರ್ವತ. ಈ ಪರ್ವತದ ಒಳಗಡೆ ತುಂಬಾ ಸ್ಪೇಸ್ ಖಾಲಿ ಇದೆ. ಆ ಖಾಲಿ ಇರುವಂತ ಸ್ಪೇಸ್ ಅಲ್ಲಿ ಶಿವ ಮತ್ತು ಪಾರ್ವತಿ ಇದ್ದಾರೆ ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದನ್ನೇ ಈಗ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಈ ಪರ್ವತದ ಒಳಗಡೆ ತುಂಬಾ ಸ್ಪೇಸ್ ಖಾಲಿ ಇದೆ, ಆ ಖಾಲಿ ಇರುವಂತ ಸ್ಪೇಸ್ ಅಲ್ಲಿ ಯಾವ್ದಾದ್ರು ಜೀವಿಗಳು ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಮ್ಮ ಹಿಂದೂ ಪುರಾಣಗಳಲ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ, ಅದನ್ನ ನೋಡೋ ಪ್ರಯತ್ನ ಮಾಡ್ಬೇಕಷ್ಟೇ. ಅಂಡ್ ರೀಸೆಂಟ್ ಆಗಿ 4 ಜನ ವಿಜ್ಞಾನಿಗಳು ಈ ಪರ್ವತವನ್ನ ಹತ್ತಿ ಇದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕಿಂತ ಹೋಗ್ತಾರೆ. ಆದ್ರೆ ಟಿಬೆಟಿಯನ್ ಲಾಮ ಅವರು ಈ ವಿಜ್ಞಾನಿಗಳಿಗೆ ಈ ಪರ್ವತವನ್ನ ಹತ್ತಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಆದ್ರೆ ಈ ವಿಜ್ಞಾನಿಗಳು ಆ ಪರ್ವತವನ್ನ ಅರ್ಧಕ್ಕೆ ಹತ್ತಿ ಆ ರಿಸರ್ಚ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಕೆಳಗಡೆ ಬಂದ್ಮೇಲೆ ಆ 4 ಜನ ವಿಜ್ಞಾನಿಗಳು 2 ವರ್ಷಗಳಲ್ಲಿ ಸತ್ತೋಗ್ತಾರೆ. ಇದ್ರ ಬಗ್ಗೆ ಟಿಬೆಟಿಯನ್ ಲಾಮ ಅವರು ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಅದ್ಭುತವಾದ ಪರ್ವತ. ಈ ಪರ್ವತದ ಒಳಗಡೆ ಶಿವ ಮತ್ತು ಪಾರ್ವತಿ ಇರೋದ್ರಿಂದ ಈ ಪರ್ವತವನ್ನ ಹತ್ತೋದು ಅಷ್ಟು ಸೂಕ್ತವಲ್ಲ. ಅಂಡ್ ಈ ಪರ್ವತವನ್ನ ಹತ್ತೋದ್ರಿಂದ ಶಿವನಿಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಾನೆ. ಅಂಡ್ ಈ ಪರ್ವತದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಫ್ಯಾಕ್ಟ್ ಏನು ಅಂದ್ರೆ, ಈ ಪರ್ವತದ ಮೇಲೆ ಹಿಮ ಬೀಳ್ತಾ ಇರಬೇಕಾದ್ರೆ ಅದು ಓಂ ಸಿಂಬಲ್ ಆಗಿ ಕನ್ವರ್ಟ್ ಆಗಿ ಬೀಳುತ್ತಂತೆ. ಅಂಡ್ ಈ ಓಂಕಾರನ ಸಿಂಬಲ್ ಕೂಡ ಶಿವನ ಒಂದು ಗುರುತು ಆಗಿರೋದ್ರಿಂದ ಪಾರ್ವತಿಗೋಸ್ಕರ ಶಿವ ಈ ಸಿಂಬಲ್ ಅನ್ನ ಈ ಪರ್ವತದ ಮೇಲೆ ಕ್ರಿಯೇಟ್ ಮಾಡಿದಾನೆ ಅಂತಾನು ಕೂಡ ನಂಬಲಾಗುತ್ತೆ. ಅಂಡ್ ರೀಸೆಂಟ್ ಆಗಿ ರಷ್ಯಾ ಅಂಡ್ ಅಮೆರಿಕದ ವಿಜ್ಞಾನಿಗಳು ಈ ಪರ್ವತದ ಬಗ್ಗೆ ರಿಸರ್ಚ್ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪರ್ವತವು ಇಡೀ ಪ್ರಪಂಚದಲ್ಲೇ ಮಧ್ಯಭಾಗದಲ್ಲಿದೆ. ಇದು ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದುವಾಗಿದೆ. ಆದ್ರಿಂದಲೇ ಇದನ್ನ ಅಕ್ಷದ ಮುಂಡಿ ಅಂಡ್ ಇಡೀ ಪ್ರಪಂಚದ ಪಿಲ್ಲರ್ ಅಂತಾನೂ ಕೂಡ ಕರಿಬಹುದು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಈ ಕೈಲಾಸ ಪರ್ವತವನ್ನ ಇಡೀ ಪ್ರಪಂಚದ ಅಂಡ್ ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂಡ್ ಅಕ್ಷದ ಮುಂಡಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಗೂಗಲ್ ಮ್ಯಾಪ್ ಪ್ರಕಾರ ಈ ಕೈಲಾಸ ಪರ್ವತದಿಂದ UK ಯಲ್ಲಿರುವಂತ ಸ್ಟೋನ್ಹೆಂಜ್ ಎಕ್ಸಾಕ್ಟ್ ಆಗಿ 6666 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ಅಷ್ಟೇ ಅಲ್ಲ, ಈ ಕೈಲಾಸ ಪರ್ವತದಿಂದ ನಾರ್ತ್ ಪೋಲ್ ಕೂಡ ಎಕ್ಸಾಕ್ಟ್ ಆಗಿ ಅಷ್ಟೇ ದೂರದಲ್ಲಿದೆ, ಅಂದ್ರೆ 6666 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ಅಷ್ಟೇ ಅಲ್ಲ, ಈ ಕೈಲಾಸ ಪರ್ವತದಿಂದ ಸೌತ್ ಪೋಲ್ ಕೂಡ ಎಕ್ಸಾಕ್ಟ್ ಆಗಿ ಇದರ 2 ಪಟ್ಟು ಹೆಚ್ಚು ದೂರದಲ್ಲಿದೆ, ಅಂದ್ರೆ 6666 ಇಂಟು 2 ಆದರೆ ಎಷ್ಟು ದೂರವಾಗುತ್ತೋ ಅಷ್ಟು ದೂರದಲ್ಲಿ, ಅಂದ್ರೆ 13332 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ಈ ಕೈಲಾಸ ಪರ್ವತವು ಈಜಿಪ್ಟಿಯನ್ ಪಿರಮಿಡ್ಸ್, ಬರ್ಮುಡಾ ಟ್ರಯಾಂಗಲ್, ಈಸ್ಟರ್ನ್ ಐಸ್ಲ್ಯಾಂಡ್, ಡೆವಿಲ್ಸ್ ಟವರ್ ಅಂಡ್ ಇನ್ನೂ ಕೆಲವು ಪ್ಲೇಸಸ್ ಒಂದಿಗೆ ಸಂಬಂಧ ಹೊಂದಿದೆ. ಅಂದ್ರೆ ಈ ಕೈಲಾಸ ಪರ್ವತವು ಇಡೀ ಪ್ರಪಂಚದಲ್ಲಿರುವಂತ ಮೋಸ್ಟ್ ಮಿಸ್ಟೀರಿಯಸ್ ಆಗಿರುವಂತ ಪ್ಲೇಸಸ್ ಒಂದಿಗೆ ಸಂಬಂಧ ಹೊಂದಿದೆ. ಆದ್ರಿಂದಲೇ ಈ ಕೈಲಾಸ ಪರ್ವತವನ್ನ ಇಡೀ ಪ್ರಪಂಚದ ಅಂಡ್ ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂಡ್ ಅಕ್ಷದ ಮುಂಡಿ ಅಂತ ಕರೀತಾರೆ. ಆದ್ರೆ ಇದ್ರ ಬಗ್ಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಈ ಕೈಲಾಸ ಪರ್ವತವು ಭೂಮಿ, ಸ್ವರ್ಗ ಅಂಡ್ ಪಾತಾಳಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಸೇತುವೆ ಆಗಿದೆ ಅಂತ. ಅಂಡ್ ಇದರ ಬಗ್ಗೆ ವೇದಗಳು ಅಂಡ್ ರಾಮಾಯಣದಂತಹ ಹಿಂದೂ ಪುರಾಣಗಳಲ್ಲಿ ಇದನ್ನ ಕಾಸ್ಮಿಕ್ ಅಕ್ಷ ಅಂಡ್ ವಿಶ್ವದ ವೃಕ್ಷ ಅಂತ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನೇ ಈಗ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಇದನ್ನ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಅಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಅಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.